ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿತ್ತು. ಬೆಂಗಳೂರಿನಲ್ಲಿ ನಡೀತಾ ಇಕ್ಕಂತಹ ಈ ಕರಗ ಉತ್ಸವಕ್ಕೆ ಈಗಾಗಲೇ ಭರ್ಜರಿ ವಿಜೃಂಭಣೆಯಿಂದ ಸಿದ್ಧತೆಗಳು ನಡೀತಾ ಇದೆ. ಮುಜರಾಯಿ ಇಲಾಖೆಯಿಂದ ಸಾಕಷ್ಟು ರೀತಿಯಲ್ಲಿ ಈ ಲೈಟಿಂಗ್ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. For business and personal promotions in Suman TV Kannada, please contact 9686376663. ಪ್ರತಿ ಬಾರಿ ಮೈಸೂರು ದಸರಾಗೆ ಈ ಲೈಟಿಂಗ್ ವ್ಯವಸ್ಥೆಯನ್ನ ಮಾಡ್ಕೊಳ್ಳಾಗ್ತಾ ಇತ್ತು ಮುಜರಾಯಿ ಇಲಾಖೆ. ಆದ್ರೆ ಈ ಬಾರಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಸಾಕಷ್ಟು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಈ ಲೈಟಿಂಗ್ ವ್ಯವಸ್ಥೆಗಳನ್ನ ಮಾಡ್ಲಾಗ್ತಾ ಇದೆ. ಕಳೆದ ಬಾರಿ ದೊಡ್ಡ ಬಸವಣ್ಣನ ಜಾತ್ರೆ ನಡೆದಂತಹ ಸಂದರ್ಭದಲ್ಲೂ ಕೂಡ ಮುಜರಾಯಿ ಇಲಾಖೆ ಈ ವ್ಯವಸ್ಥೆಯನ್ನ ಮಾಡಿತ್ತು. ಈಗ ಕರಗ ಉತ್ಸವಕ್ಕೆ ಸುಮಾರು 39 ಲಕ್ಷ ರೂಪಾಯಿಗಳಲ್ಲಿ ಈ ಲೈಟಿಂಗ್ ವ್ಯವಸ್ಥೆಯನ್ನ ಮಾಡೋದಾಗಿ ಘೋಷಿಸಿದೆ. ಅದರ ಜೊತೆಗೆ ಪ್ರತಿ ಬಾರಿ 40 ಲಕ್ಷಕ್ಕೆ ಇಡೀ ಕರಗ ಮಹೋತ್ಸವವನ್ನೇ ಮಾಡ್ಲಾಗ್ತಾ ಇತ್ತು. ಆದ್ರೆ ಈ ಬಾರಿ 39 ಲಕ್ಷ ಕೇವಲ ಲೈಟಿಂಗ್ ವ್ಯವಸ್ಥೆಗೆ ಮಾತ್ರ ಸೀಮಿತಗೊಳಿಸಿರುವಂತದ್ದು ಮತ್ತೊಂದು ಅಚ್ಚರಿಯ ಸಂಗತಿ. ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ಈ ಕರಗ ಮಹೋತ್ಸವಕ್ಕೆ ಅದ್ಧೂರಿಯಾದಂತಹ ಚಾಲನೆ ಇನ್ನೇನು ಸಿಗ್ತಾ ಇದೆ. ಈ ಒಂದು ಕರಗ ಉತ್ಸವದಲ್ಲಿ ಸಾಕಷ್ಟು ಜನ ಕರ್ನಾಟಕದಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ, ವಿಜೃಂಭಣೆಯಿಂದ ಆಚರಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಹಾಗಾದ್ರೆ ಈ ಕರಗ ಉತ್ಸವದ ಹಿನ್ನೆಲೆ, ಈ ಕರಗ ಉತ್ಸವದ ಆಚರಣೆ ಯಾಕೆ ಬಂತು, ಈ ಕರಗ ಉತ್ಸವದ ಪುರಾತನ ಹಿನ್ನೆಲೆ ಏನು ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ, ಬೆಂಗಳೂರಿನ ನಗರ್ತ ಪೇಟೆಯಲ್ಲಿರುವಂತಹ ಧರ್ಮರಾಯ ದೇವಸ್ಥಾನದಲ್ಲಿ ಪಾಂಡವ ಸಮೇತರಾಗಿ ದ್ರೌಪದಿಗೆ ಇಲ್ಲಿ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಈ ದೇವಸ್ಥಾನದಲ್ಲಿ ನಡೆಯುವಂತಹ ಈ ಕರಗ ಉತ್ಸವದ ಆಚರಣೆ ಹಿನ್ನೆಲೆ ಅದರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಕೌರವರ ಜೊತೆ ಯುದ್ಧ ಮಾಡಿದ ನಂತರ ಪಾಂಡವರು ಸ್ವರ್ಗಕ್ಕೆ ತೆರಳೋದಕ್ಕೆ ಹೋಗ್ತಾ ಇರ್ತಾರೆ. ಹೀಗೆ ಹೋಗುವಾಗ ದ್ರೌಪದಿ ಹಿಂದೆ ತಲೆ ಸುತ್ತಿ ಅಂದ್ರೆ ಮೂರ್ಛೆ ಬಂದು ಬೀಳ್ತಾರೆ. ಈ ಮೂರ್ಛೆ ಬಂದು ಬಿದ್ದಂತಹ ದ್ರೌಪದಿಯ ಗಮನ ಪಾಂಡವರಿಗೆ ಇರೋದಿಲ್ಲ, ಅವರು ಮುಂದೆ ಸಾಕ್ತಾ ಇರ್ತಾರೆ. ದ್ರೌಪದಿ ಎಚ್ಚರಗೊಂಡು ನೋಡಿದಾಗ ತಿಮಿರಾಸುರ ಅನ್ನುವ ರಾಕ್ಷಸ ದ್ರೌಪದಿಯ ಮುಂದೆ ಬಂದು ನಿಂತಿರ್ತಾನೆ. ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋ ಕಾರಣದಿಂದಾಗಿ ದ್ರೌಪದಿ ಆದಿಶಕ್ತಿ ರೂಪಿಣಿಯಾಗಿ ಬದಲಾಗ್ತಾಳೆ. ಹೀಗೆ ಆದಿಶಕ್ತಿ ಆದಂತಹ ದ್ರೌಪದಿ ತನ್ನ ತಲೆಯಿಂದ ಯಜಮಾನರನ್ನ, ಹಾಗೆ ಹಣೆಯಿಂದ ಗಣಾಚಾರಿಗಳನ್ನ, ಕಿವಿಯಿಂದ ಗೌಡರನ್ನ, ಹೆಗಲಿನಿಂದ ವೀರಕುಮಾರರನ್ನ, ಗಂಟಲಿನಿಂದ ಗಂಟಾ ಪೂಜಾರಿಗಳನ್ನ ಸೃಷ್ಟಿಸ್ತಾಳೆ. ಹೀಗೆ ಸೃಷ್ಟಿಸಿದಂತ ಎಲ್ಲರೂ ತಿಮಿರಾಸುರನ ವಧೆ ಮಾಡ್ತಾರೆ. ಎಲ್ಲಾ ಕೆಲಸ ಕಾರ್ಯಗಳ ಮುಗಿದ ನಂತರ ದ್ರೌಪದಿ ತನ್ನ ಇನ್ನು ಕೆಲಸ ಮುಗೀತು, ತಾನು ಮಾಡ್ತಕ್ಕಂತಹ ಕರ್ತವ್ಯ ಮುಗೀತು, ಇನ್ನು ನಾನು ಕೈಲಾಸಕ್ಕೆ ತೆರಳುತ್ತೀನಿ ಅನ್ನಂತಹ ಸಂದರ್ಭದಲ್ಲಿ ಎಲ್ಲಾ ಮಕ್ಕಳು ಸೇರ್ಕೊಂಡು ಅಳೋಕೆ ಶುರು ಮಾಡ್ತಾರೆ, ದುಃಖವನ್ನ ತೋಡ್ಕೊಳ್ತಾರೆ. ಕೈಯಲ್ಲಿದ್ದಂತಹ ಕತ್ತಿಯಿಂದ ತಮ್ಮ ಎದೆಗೆ ಚುಚ್ಚಿಕೊಂಡು, ತಾಯಿ ಇಲ್ಲದೆ ಮಕ್ಕಳಿರೋದಕ್ಕೆ ಹೇಗೆ ಸಾಧ್ಯ, ನಮ್ಮನ್ನ ಸೃಷ್ಟಿಸಿದಂತಹ ತಾಯಿ ನೀನೇ ಬಿಟ್ಟು ಹೋಗುವಾಗ ನಮಗೆ ಭೂಮಿ ಮೇಲೆ ಏನ್ ಕೆಲಸ ಅಂತ ಹೇಳ್ತಾರೆ. ಆಗ ತಾಯಿ ದ್ರೌಪದಿ ಮಕ್ಕಳು ಅಳೋದನ್ನ, ಮಕ್ಕಳು ಈ ತರ ಒಂದು ಏನು ತಮ್ಮ ನೋವನ್ನ ತೋಡಿಕೊಳ್ಳೋದನ್ನ ನೋಡೋಕಾಗದಂತಹ ದ್ರೌಪದಿ ತಾಯಿ, ಆಯ್ತು ಪ್ರತಿ ವರ್ಷ 3 ದಿನ ನಾನು ನನ್ನ ಮಕ್ಕಳ ಜೊತೆ ಇರೋದಕ್ಕೆ ಭೂಮಿ ಮೇಲೆ ಬರ್ತೀನಿ ಅಂತ ಹೇಳಿ ಮಾತನ್ನ ಕೊಡ್ತಾಳೆ. ಹೀಗೆ 3 ದಿನಗಳ ಕಾಲ ನಡೆಯುವಂತಹ ಕರಗ ಉತ್ಸವವೇ ದ್ರೌಪದಿ ತಾಯಿ ತಾನೇ ಬಂದು ಈ ಮಕ್ಕಳ ಜೊತೆಗೆ ವಿಜೃಂಭಣೆಯಲ್ಲಿ ಪಾಲ್ಗೊಳ್ತಾಳೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ. ಹಾಗೆ ಈ ಒಂದು ತಿಗಳರ ವಂಶಕ್ಕೆ ಸಂಬಂಧಿಸಿದಂತ ಕರಗ ಉತ್ಸವ ಅಂತ ಹೇಳ್ತೀವಿ. ತಿಗಳರು ದ್ರೌಪದಿಯ ವಂಶಸ್ಥರು ಅಂತ ಕೂಡ ನಾವು ಇಲ್ಲಿ ಗಮನಿಸಬಹುದು. ಸುಮಾರು ವರ್ಷಗಳಿಂದ ಸುಮಾರು ಅಂದ್ರೆ ಒಂದು 800 ವರ್ಷಗಳಿಂದ ಈ ಒಂದು ಐತಿಹಾಸಿಕ ಕರಗ ಉತ್ಸವ ನಡೀತಾ ಇದೆ. ಕರಗ ಅನ್ನೋದಕ್ಕೂ ಕೂಡ ಒಂದು ಹೆಸರಿದೆ, ಒಂದು ಸಾಂಕೇತಿಕ ಅಕ್ಷರ ರೂಪ ಇದೆ. ಕ ಅಂದ್ರೆ ಕೈಯಿಂದ ಮುಟ್ಟದೆ, ರ ಅಂದ್ರೆ ರುಂಡದ ಮೇಲೆ ಹೊರುವಂತಹ ಅಥವಾ ಧರಿಸುವಂತಹ, ಗ ಅಂದ್ರೆ ಗತಿಸುವುದು ಅಂದ್ರೆ ಸುತ್ತುವುದು. ನಾವೇನು ಈ ಕರಗವನ್ನ ಹೊತ್ತಂತಹ ಜನಗಳ ಏನಿರ್ತಾರೆ ಅವರನ್ನ ನಾವು ನೋಡಬಹುದು. ಅವರು ತಮ್ಮ ತಲೆಯ ಮೇಲೆ ಈ ಹೂವಿನ ಮಡಕೆಗಳನ್ನ ಹೊತ್ತಿರ್ತಾರೆ. ಆ ಮಡಕೆಗಳನ್ನ ತಮ್ಮ ಕೈಯಿಂದ ಮುಟ್ಟದೆ ಈ ಕರಗವ ಹೊರೋದೊಂದು ಪದ್ಧತಿ, ವಾಡಿಕೆ ಇರುವಂಥದ್ದು. ಸೊ ವೀಕ್ಷಕರೇ, ನಾವಿಲ್ಲಿ ಗಮನಿಸಬಹುದು ಕರಗ ಅನ್ನುವಂತಹ ಒಂದು ಸಾಂಕೇತಿಕ ಅರ್ಥ. ಕ ಅಂದ್ರೆ ಕೈಯಿಂದ ಮುಟ್ಟದೆ, ರ ಅಂದ್ರೆ ರುಂಡದ ಮೇಲೆ ಹೊರುವಂತ ಹಾಗೂ ಗತಿಸುವಂತ, ಕರಗವನ್ನ ಹೊತ್ತು ಸುತ್ತುವುದು. ಅವರ ಸುತ್ತ ವೀರ ಕುಮಾರರು ಖಡ್ಗವನ್ನ ಹಿಡಿದು ಆ ಮೆರವಣಿಗೆಗೆ ಸಾಕ್ತಾರೆ. ಈ ಕರಗ ಉತ್ಸವವು ನಿಗದಿತ ಜಾಗದಲ್ಲಿ ಮೆರವಣಿಗೆ ಸಾಗತ್ತೆ. ಹಾಗೆ ಮಸ್ತಾನ್ ಸಾಬ್ ದರ್ಗಾಗೆ ಹೋಗಿ ಅಲ್ಲಿ ಧೂಪಾರತಿಯನ್ನ ಸ್ವೀಕರಿಸೋದು ಕರಗದ ವಾಡಿಕೆ. ಇದೊಂದು ಕೋಮು ಸೌಹಾರ್ದತೆಯನ್ನ ಸಾರುವಂತಹ ಒಂದು ಉತ್ಸವವಾಗಿದೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಕರಗ ಉತ್ಸವ ಒಂದು ಕೋಮು ಸೌಹಾರ್ದತೆಯನ್ನ ಸಾರುವಂತಹ ಉತ್ಸವವಾಗಿದೆ. ಈ ಉತ್ಸವ
3 ದಿನಗಳ ಕಾಲ ನಡೆಯಲಿದೆ. ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಕರ್ನಾಟಕದಾದ್ಯಂತ ವಿವಿಧ ಕಡೆಯಿಂದ ಭಕ್ತರು ಆಗಮಿಸಿ ಈ ಕರಗ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಈ ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಕೂಡ ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ.